ಟು ಮನೆ ಊಚಾ ಕುಕಿಂಗ್ ಚಾನಲ್. ಇವತ್ತು ನಾವು ಮ್ಯಾಗಿ ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಇದು ಡಿಫ್ರೆಂಟಾಗಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿ, ಅದು ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಸ್ವಲ್ಪ ಕರಿಬೇವು ಹಾಕಿಕೊಳ್ಳಿ. ಕರಿಬೇವು ಸ್ವಲ್ಪ ಚಿಟಪಟ ಚಿಟಪಟ ಅಂದ ನಂತರ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕಿಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಆ ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಬೌಲ್ಗೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಆಮೇಲೆ ಬೀನ್ಸು, ಬಟಾಣಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೀರಲ್ಲಿ. ಆಮೇಲೆ ಇದು ಫ್ರೈ ಆದ ನಂತರ, ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಟೊಮೆಟೊ ಹಾಕಿ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬೇಯಿಸಿರ್ತೀವಲ್ವಾ ತರಕಾರಿನ, ಅದನ್ನು ನೀರನ್ನು ಚೆಲ್ಲದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮೊದಲೇ ನೀರು ಕುದ್ದಿರುತ್ತಲ್ವ, ತುಂಬ ಹೊತ್ತು ಕುದಿಸ್ಬೇಡಿ. ಇವಾಗ ಇದು ಮ್ಯಾಗಿ ಮಸಾಲ ಪೌಡರ್, ಉಪ್ಪು ಮಾತ್ರ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂದರೆ ಮ್ಯಾಗಿ ಮಸಾಲನೆಲ್ಲ ಎಲ್ಲ ಇರುತ್ತೆ. ಸ್ವಲ್ಪ ಒಂದು ಚಿಟಿಕೆ ಮಾತ್ರ ಯೂಸ್ ಮಾಡಬೇಕು. ಈಗ ಇದು ಮ್ಯಾಗಿ ಹಾಕ್ಕೊಳ್ಳಿ. ವೆಜಿಟೇಬಲ್ಸು ಬೇಯಿಸ್ತೀರ ಅಲ್ವಾ ತರಕಾರಿನ, ಅವಾಗಲೂ ಅಷ್ಟೇ 1 ಚಿಟಿಕೆ ಹಾಕ್ಕೊಬೇಕು ಬೇಯಿಸೋಕ್ಕೆ. ಈಗ ಮ್ಯಾಗಿ ಹಾಕ್ಕೊಂಡು, ನಮಗೆ ಈ ಥರ ಪೀಸಸ್ ಮಾಡಿದ್ರೇ ಇಷ್ಟ ಆಗೋದು, ಅದಕ್ಕೆ ಪೀಸಸ್ ಮಾಡ್ಕೊತಾ ಇದ್ದೀವಿ. ನಿಮಗೆ ಉದ್ದುದ್ದ ಬೇಕು ಅಂದರೆ ಹಂಗೆ ಹಾಕ್ಕೊಂಡು ಹಾಗೆ ಬಿಡ್ಬೋದು ನೀರಿನಲ್ಲಿ. ಸ್ವಲ್ಪ ಅದು ಕುದಿಬೇಕು. ಸ್ವಲ್ಪ ಅರಿಶಿನದ ಪುಡಿ, ವೈಟ್ ಇದ್ದರೆ ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಯೆಲ್ಲೋ ಕಲರ್ ಬರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ನೋಡೋಕ್ಕೆ ಚೆನ್ನಾಗಿದ್ರೇ ಅಲ್ವಾ ತಿನ್ನೋಕ್ಕೂ ಚೆನ್ನಾಗಿರೋದು, ಅದಕ್ಕೋಸ್ಕರ ಇದು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದ್ಸತಿ. ಸ್ವಲ್ಪ ಕುದಿ ಅಂತ ಅಂದಾಗ ಇಳಿಸ್ಬಿಡಿ ಅಷ್ಟೇ. ಈ ಥರ ಆದ ನಂತರ ಇಳಿಸ್ಬಿಡಿ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳಿ. ಅಷ್ಟೇ, ಮ್ಯಾಗಿ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.